ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸ್ಮಿತಾ. ಇವತ್ತು ಅಗೇನ್ ಇನ್ನೊಂದು ಸಿಂಪಲ್ ರೆಸಿಪಿ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡೆ. ಏನು ಮಾಡ್ತಾ ಇದ್ದೀನಿ ಅಂತಂದರೆ ಗಾರ್ಲಿಕ್ ಶ್ರಿಂಪ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ಇಟ್ಸ್ ವೆರಿ ಸಿಂಪಲ್ ರೆಸಿಪಿ. ಒಂದು 10-15 ಮಿನಿಟ್ಸಲ್ಲೇ ಆಗಿಬಿಡುತ್ತೆ. ಸೊ ಬನ್ನಿ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳ್ತೀನಿ. ಸೊ ನಾನಿಲ್ಲಿ ಶ್ರಿಂಪು ಅರೌಂಡ್ 2 LBs ಅಷ್ಟು ತೊಗೊಂಡಿದ್ದೀನಿ, ವಿಚ್ ಈಸ್ ಅಪ್ರಾಕ್ಸಿಮೇಟ್ಲಿ 900 ಗ್ರಾಮ್ಸ್ ಬರುತ್ತೆ. ಸೊ ಶ್ರಿಂಪ್ ಇದನ್ನು ತೊಳೆದು ಕ್ಲೀನಾಗಿ ಸ್ವಲ್ಪ ಹಳದಿ ಹಾಕಿ ತೊಳೆದು ನೀರೆಲ್ಲ ಸೋರಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಸೊ 900 ಗ್ರಾಮ್ಸ್ ಅಷ್ಟು ಶ್ರಿಂಪ್ ತೊಗೊಂಡಿರೋದ್ರಿಂದ ನಾನು 10-12 ಎಸಲಷ್ಟು ಗಾರ್ಲಿಕ್ನ ತೊಗೊಂಡಿದ್ದೀನಿ. ಇಲ್ಲೆಲ್ಲ ಸ್ವಲ್ಪ ಗಾರ್ಲಿಕ್ ದಪ್ಪ ಬರುತ್ತೆ, ಅದರಿಂದ ಹೆಚ್ಚಿದಾಗ ಇಷ್ಟು ಕಾಣಿಸ್ತಾ ಇದೆ. ಬಟ್ ಗಾರ್ಲಿಕ್ ಶ್ರಿಂಪ್ ಆಗಿರೋದ್ರಿಂದ ಇದೇ ಮೇನ್ ಇಂಗ್ರೀಡಿಯೆಂಟ್ ಆಗಿರುತ್ತೆ ಟೇಸ್ಟ್ ವೈಸ್. ಸೊ ಅದಕ್ಕೆ ಸ್ವಲ್ಪ ಗಾರ್ಲಿಕ್ ನಾನು ಜಾಸ್ತಿನೇ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಮತ್ತು 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್, 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್, ಮತ್ತು 1 ಟೇಬಲ್ ಸ್ಪೂನಷ್ಟು ಬಟರ್ ತೊಗೊಂಡಿದ್ದೀನಿ, ಮತ್ತು ಒಂದಷ್ಟು ಹಾಫ್ ಲೆಮನ್ ತೊಗೊಂಡಿದ್ದೀನಿ. ಸೊ ಬೇಕು ಆಯಿತು ಅಂತಂದರೆ ಇನ್ನು ಸ್ವಲ್ಪ ಲೆಮನ್ ಆ್ಯಡ್ ಮಾಡ್ಕೊಳ್ಳೋಣ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಮಾಡೋಣ. ಸೊ ನಾನು ಸ್ವಲ್ಪ ಆಲಿವ್ ಆಯಿಲ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ. ಸೊ ಸ್ವಲ್ಪ ಆಲಿವ್ ಆಯಿಲ್ ಹಾಕಿದೆ. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಬಟರ್ ಹಾಕ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ಹೈ ಫ್ಲೇಮಲ್ಲಿ ಬಿಸಿ ಆಗಲಿ. ಬಟರ್ ಆಲ್ಮೋಸ್ಟ್ ಮೆಲ್ಟ್ ಆಯಿತು. ಇದು ನೀವು ಗಾರ್ಲಿಕ್ ಹಾಕಬೇಕಾದ್ರೆ ಫ್ಲೇಮ್ ಹೈಯಲ್ಲೇ ಇಟ್ಕೊಳ್ಳಿ. ಸೊ ಆವಾಗ ಆ ಗಾರ್ಲಿಕ್ದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಆಲ್ಮೋಸ್ಟ್ ಎಣ್ಣೆ ಮತ್ತು ಬೆಣ್ಣೆ ಬಿಸಿ ಆಗಿದೆ. ಸೊ ಗಾರ್ಲಿಕ್ ಹಾಕ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ನೀಟಾಗಿ ಸಾಟೆ ಮಾಡ್ಕೊಳ್ಳೋಣ. ಸೊ ಗಾರ್ಲಿಕ್ ಇವಾಗ ಚೆನ್ನಾಗಿ ಒಂಥರ ರೋಸ್ಟ್ ಆಗಿದೆ ಆ್ಯಂಡ್ ಚೆನ್ನಾಗಿ ಗಮ್ಮಂತ ಇದೆ. ಇವಾಗ ಶ್ರಿಂಪ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನು ಫ್ಲೇಮ್ ಸ್ವಲ್ಪ ಹೈಯಲ್ಲೇ ಇಟ್ಕೊಳ್ಳಿ. ಗಾರ್ಲಿಕ್ದು ಚೆನ್ನಾಗಿ ಫ್ಲೇವರ್ ಬರ್ತಾ ಇದೆ ನಮ್ಮಂತ. ಸೊ ಇದಕ್ಕೆ ಇವಾಗಲೇ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಸೀ ಫುಡ್ಸ್ಗೆ ಯೂಶ್ವಲಿ ಜಾಸ್ತಿ ಸಾಲ್ಟ್ ಬೇಡ, ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಈಗ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ಫ್ಲೇಮ್ ಸ್ವಲ್ಪ ಹೈನೇ ಇಟ್ಕೊಳ್ಳಿ. ಆ್ಯಂಡ್ ಶ್ರಿಂಪ್ ತುಂಬ ಬೇಗ ಬೆಂದೋಗ್ಬಿಡುತ್ತೆ, 5 ನಿಮಿಷದಲ್ಲೇ ಆಗಿಬಿಡುತ್ತೆ. ಅದು ಹೇಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂತಂದರೆ ನಾನು ನಿಮಗೆ ತೋರಿಸ್ತೀನಿ ಅದು ಒಂದು ಪೆನ್ ಮೇಲೆ. ಸೊ ಈಗ ಒಂದು ಸೈಡ್ ಹಾಕಿ ಒಂದು 2 ಮಿನಿಟ್ಸ್ ಬಿಡೋಣ. ಇವಾಗ ಒಂದು 2 ಮಿನಿಟ್ಸ್ ಆಯಿತು. ಹೀಗೆ ಫ್ಲಿಪ್ ಮಾಡೋಣ. ನೋಡಿ ಆಲ್ಮೋಸ್ಟ್ ಬೆಂದ್ಬಿಟ್ಟಿದೆ. ಶ್ರಿಂಪು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ನೀವು ಎಷ್ಟೇ ಅದು ಸೋರು ಹಾಕಿದ್ರು. ಅದಕ್ಕೆ ಸ್ವಲ್ಪ ಹೈ ಫ್ಲೇಮಲ್ಲೇ ಮಾಡಿ. ಇದು ಡ್ರೈ ಐಟಮ್ ಆಗಿರೋದ್ರಿಂದ ನೀರಿದ್ರೆ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟು. ಸೊ ಅದಕ್ಕೆ ಹೈ ಫ್ಲೇಮಲ್ಲಿ ಹಾಕಿದ್ರೆ ನೀರು ಬೇಗ ಸುಂಡುತ್ತೆ. ಶ್ರಿಂಪು ಏನು ತುಂಬ ಲೋ ಫ್ಲೇಮಲ್ಲಿ ಕುಕ್ ಆಗಬೇಕು ಅಂತೇನಿಲ್ಲ, ತುಂಬ ಬೇಗ ಕುಕ್ ಆಗಿಬಿಡುತ್ತೆ ಹೈ ಫ್ಲೇಮ್ ಇದ್ರೂ. ಸೊ ಇದು ಆಲ್ಮೋಸ್ಟ್ ಆಗಿದೆ. ಮೇ ಬಿ ಇನ್ನೊಂದು 1 ಮಿನಿಟ್ ಬೇಯಿಸೋಣ. ಸೊ ಶ್ರಿಂಪ್ ಹೇಗೆ ಬೆಂದಿದೆ ನೋಡೋದು ಅಂತಂದರೆ ಇದು ನೋಡಿ ಕರ್ಲಪ್ ಆಗುತ್ತೆ ನಾರ್ಮಲಿ. ಆ್ಯಂಡ್ ವೈಟ್ ಇದ್ದಿದ್ದೆಲ್ಲ ಥರ ರೆಡ್ಡಿಶ್ ಆಗಿ ಕಲರ್ ಚೇಂಜ್ ಆಗುತ್ತೆ. ಮತ್ತು ಯೂಶ್ವಲಿ ದಟ್ ಕರ್ಲ್ಸ್ ಅಪ್. ಆ ಶ್ರಿಂಪು ಒಂಥರ ಸರ್ಕಲ್ ಥರ ಆಗುತ್ತೆ. ಸೊ ಆವಾಗ ದಟ್ಸ್ ದಿ ಇಂಡಿಕೇಶನ್ ಬೆಂದಿದೆ ಶ್ರಿಂಪ್ ಅಂತ. ಸೊ ನಮ್ಮದು ಶ್ರಿಂಪ್ ಆಲ್ಮೋಸ್ಟ್ ರೆಡಿ ಆಯಿತು. ಸೊ ಈಗ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೀನಿ. ಸೊ ಇದು ಚಿಲ್ಲಿ ಫ್ಲೇಕ್ಸ್, ಪೆಪ್ಪರ್ ಪೌಡರ್, ಮತ್ತು ಇದು ಫ್ರೆಶ್ ಕೊರಿಯಂಡರ್, ಮತ್ತು ಒಂದು ಹಾಫ್ ಲೆಮನ್ ಇವಾಗ ಸದ್ಯಕ್ಕೆ ಹಾಕ್ತಾ ಇದ್ದೀನಿ. ಆ್ಯಂಡ್ ಸೀ ಫುಡ್ಗೆ ಲೆಮನ್ ಜಾಸ್ತಿ ಇದ್ದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಸದ್ಯಕ್ಕೆ ಹಾಫ್ ಲೆಮನ್ ಹಾಕಿದ್ದೀನಿ. ಇದೆಲ್ಲ ಆದಮೇಲೆ ಒಂದು
ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಒಂದು ಮಿಕ್ಸ್ ಕೊಟ್ಟೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಾದ್ಮೇಲೆ. ಸೊ ಇದೆಲ್ಲ ಬೆಂದಿದೆ, ಸ್ಟವ್ ಆಫ್ ಮಾಡಿದೆ. ಸೊ ಇದು ಸಾಕು ನೋಡಿ, ಚೆನ್ನಾಗಿ ಎಲ್ಲ ಶ್ರಿಂಪನ್ನು ಬೆಂದಿದೆ ನೋಡಿ ಈ ಥರ. ಸೊ ಅವರ್ ಗಾರ್ಲಿಕ್ ಶ್ರಿಂಪ್ ಇಸ್ ರೆಡಿ. ಸೊ ನನ್ನ ಗಾರ್ಲಿಕ್ ಶ್ರಿಂಪ್ ರೆಡಿ ಆಯಿತು. ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ಆ್ಯಂಡ್ ಇನ್ನೊಂದು ಟಿಪ್ ಹೇಳೋದು ಮರ್ತೋಗ್ಬಿಟ್ಟೆ, ಇನ್ ಕೇಸ್ ನಿಮ್ಗೇನಾದರೂ ಇನ್ನೊಂದು ಸ್ವಲ್ಪ ಶ್ರಿಂಪಲ್ಲಿ ನೀರು ಉಳಿದಿತ್ತು ಅಂತಂದರೆ ಅದಕ್ಕೆ ಒಂದು ಈಸಿ ಹ್ಯಾಕ್, ಸ್ವಲ್ಪ ಕಾರ್ನ್ಫ್ಲವರ್ ಉದುರಿಸಿ, ಇಲ್ಲ ಅಂತಂದರೆ ನೀರಿಗೆ ಒಂದು ಅರ್ಧ ಗ್ಲಾಸ್ ನೀರಿಗೆ ಒಂದು ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿ ಮಿಕ್ಸ್ ಮಾಡಿ ಅದನ್ನು ಹಾಕಿದ್ರೆ ಸೊ ಅದು ನೀಟಾಗಿ ತಿಕ್ಕಾಗ್ಬಿಡುತ್ತೆ. ಸೊ ಇವಾಗ ಇದು ಟೇಸ್ಟ್ ಮಾಡಿ ನೋಡೋಣ. ಚೆನ್ನಾಗಿ ಬಂದಿದೆ. ಗಾರ್ಲಿಕ್ ಜಾಸ್ತಿ ಹಾಕಿರೋದ್ರಿಂದ ಗಾರ್ಲಿಕ್ ಫ್ಲೇವರ್ ಚೆನ್ನಾಗಿದೆ ಆ್ಯಂಡ್ ಬಟರ್ ಫ್ಲೇವರು ಚೆನ್ನಾಗಿ ಬರ್ತಾ ಇದೆ. ಸಾಲ್ಟು, ಪೆಪ್ಪರು, ಲೆಮನ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಸೊ ಚೆನ್ನಾಗಿದೆ. ಓಕೆ, ಇಂಗ್ರೀಡಿಯೆಂಟ್ ಮತ್ತು ರೆಸಿಪಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆಗಿತ್ತು ನನ್ನ ಗಾರ್ಲಿಕ್ ಶ್ರಿಂಪ್ ವ್ಲಾಗ್ ಇವತ್ತಿಂದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ನೋಟಿಫಿಕೇಶನ್ ಬೆಲ್ ಒತ್ತೋದು ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.